ಪಾಕಿಸ್ತಾನದ ಪ್ರಜೆಗಳೇ ಪಾಕಿಸ್ತಾನದ ಪ್ರಜೆಗಳೇ ಪಾಕಿಸ್ತಾನದ ಪ್ರಜೆಗಳೇ ಪಾಕಿಸ್ತಾನದ ಪ್ರಜೆಗಳೇ ಹಲೋ ಭಾರತ್ ಮಾತಾ ಕಿ ಹಲೋ ಭಾರತ್ ಮಾತಾ ಕಿ ಪಾಕಿಸ್ತಾನದ ಪ್ರಜೆಗಳೇ ಭಾರತ ಬಿಟ್ಟು ತೊಲಗಿ ಭಾರತ್ ಮಾತಾ ಕಿ ಹಲೋ ಭಾರತ್ ಮಾತಾ ಕಿ ಜೈ ಶ್ರೀ ರಾಮ್ ಜೈ ಶ್ರೀ ರಾಮ್ ಜೈ ಶ್ರೀ ರಾಮ್ ಜೈ ಶ್ರೀ ರಾಮ್ ಹಲೋ ಭಾರತ್ ಮಾತಾ ಕಿ ಜೈ ಶ್ರೀ ರಾಮ್ ಜೈ ಶ್ರೀ ರಾಮ್ ಪ್ರಜೆಗಳೇ ಭಾರತ ಬಿಟ್ಟು ತೊಲಗಿ ಪಾಕಿಸ್ತಾನದ ಪ್ರಜೆಗಳೇ ಪ್ರೇಮ್ ಇಲ್ಲಿ ಬರಲ್ಲ ಪಾಕಿಸ್ತಾನದ ಪ್ರಜೆಗಳೇ ಹಲೋ ಭಾರತ್ ಮಾತಾ ಕಿ ಹಲೋ ಹಲೋ ಭಾರತ್ ಮಾತಾ ಕಿ ಹಲೋ ಭಾರತ್ ಮಾತಾ ಕಿ ಜೈ ಶ್ರೀ ರಾಮ್ 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 ಸ್ಲೋ ಬರ್ರಿ ಅಷ್ಟೇ ಕೊಡೋದು ಪಾಕಿಸ್ತಾನ ಪ್ರಜೆಗಳೇ ಭಾರತ ಬಿಟ್ಟು ತೊಲಗಿರಿ 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 ಪಾಕಿಸ್ತಾನದ ಪ್ರಜೆಗಳಿಗೆ ಭಾರತ ಬಿಟ್ಟು ಉಗ್ರಗಾಮಿಗಳ ಆಶ್ರಯ ನೀಡುತ್ತಿರುವ ಪಾಕಿಸ್ತಾನಕ್ಕೆ ಉಗ್ರಗಾಮಿಗಳಿಗೆ ಆಶ್ರಯ ನೀಡುತ್ತಿರುವ ಭಾರತದಲ್ಲಿ ಅಕ್ರಮವಾಗಿ ವಾಸಿಸುತ್ತಿರುವ ಪಾಕಿಸ್ತಾನಿ ಪ್ರಜೆಗಳನ್ನು ಈ ಕೂಡಲೇ ಅವರ ದೇಶಕ್ಕೆ ಗಡೀಪಾರು ಮಾಡುವ ಬಗ್ಗೆ ಮನವಿ. ಅತ್ಯಂತ ಗೌರವಯುತವಾಗಿ ನಿಮ್ಮ ಗಮನಕ್ಕೆ ಏಪ್ರಿಲ್ 27, 2025 ಜಮ್ಮು ಕಾಶ್ಮೀರದಲ್ಲಿ ಪಾಕಿಸ್ತಾನ ಸರಿ ಕಡೆ ನೋಡಿ ನಡೆದ ಮೇಲೆ ಒಂದು ಆದೇಶನೂ ಮಾಡಿದೆ. ಕರ್ನಾಟಕದಲ್ಲಿ ಇರುವಂತ ಪಾಕಿಸ್ತಾನಿ ಜನರಿಗೆ ಪಾಕಿಸ್ತಾನಕ್ಕೆ ಕಳಿಸ್ಕೊಡ್ರಿ ಅಂತ. ಆದ್ರೆ ಕರ್ನಾಟಕದಲ್ಲಿ ಇರುವಂತ ಸಿದ್ದರಾಮಯ್ಯ ಸರ್ಕಾರ ಇದ್ರ ಬಗ್ಗೆ ಸ್ವಲ್ಪನೂ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ. ಈ ವಿಷಯ ಯಾವ ಪಕ್ಷದಲ್ಲ, ಈ ವಿಷಯ ಇರೋದ ಭಾರತ ದೇಶದ. ಈ ದೇಶದಲ್ಲಿ ಇರುವಂತ ಪ್ರತಿಯೊಬ್ಬ ವ್ಯಕ್ತಿ ಈ ದೇಶಕ್ಕೆ ತೊಂದರೆ ಬಂದಾಗ, ಈ ದೇಶ ಮೇಲೆ ಒಂದು ಏನೋ ಒಂದು ಕೆಟ್ಟ ಪರಿಸ್ಥಿತಿ ಬಂದಾಗ ಎಲ್ಲರೂ ಒಕ್ಕಟ್ಟಾಗಿ ಹೋರಾಟ ಮಾಡುವಂಥ ಪರಂಪರೆ ಹೊಂದಿದ ದೇಶ ಭಾರತ ದೇಶ. ಆದರೆ ಕರ್ನಾಟಕದಲ್ಲಿ ಇರುವಂಥ ಸಿದ್ದರಾಮಯ್ಯ ಸರ್ಕಾರ ಅವರ ತುಷ್ಟೀಕರಣದ ರಾಜಕಾರಣ ಮಾಡೋ ಜೊತೆಗೆ ಪಾಕಿಸ್ತಾನಿ ಜನರಿಗೆ ವಾಪಸ್ ಕಳಿಸೋದು ಬಿಟ್ಟ ಆರಾಮಾಗಿ ಕೂತಿದ್ದಾರೆ. ನನಗೆ ಪ್ರಶ್ನೆ ಇಷ್ಟೇ ಇದೆ ಕರ್ನಾಟಕ ಸರ್ಕಾರಕ್ಕೆ, ನಿಮ್ಮ ಮನ್ಯಾಗ ಯಾರು 26 ಜನ ಏನು ಪಹಲ್ಗಾಮದಲ್ಲಿ ತೀರ್ಕೊಂಡ್ರಲ್ಲ, ನಿಮ್ಮ ಮನ್ಯಾಗ ಯಾರು ಈ ಥರ ಆಗ್ತಿದ್ರೆ ನಿಮ್ಗೆ ಎಷ್ಟು ನೋವಾಗ್ತಿತ್ತು? ದೇಶ ಸಲಗ ಪ್ರಾಣ ಕೊಡುವಂಥ ಸೈನಿಕರಿಗೆ ತೊಂದರೆ ಆಗ್ತಾ ಇದ್ರೆ ನಮ್ದು ಏನಾದ್ರು ಜವಾಬ್ದಾರಿ ಇದೆ ಅಂತ ನಾವೆಲ್ಲರೂ ಕೂಡ ಒಕ್ಕಟ್ಟಾಗಿ ಕೆಲಸ ಮಾಡಬೇಕೋ ಇಲ್ಲೋ, ಇದು ಒಂದು ಚಿಂತನೆ ಮಾಡುವಂಥ ಇದು ಒಂದು ಸಂದರ್ಭ. ಇಂಥ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಇರುವಂಥ ಕಾಂಗ್ರೆಸ್ ಸರ್ಕಾರ ನಮಗೇನು ಬೇರೆ ಗೊತ್ತಿಲ್ಲ, ನಮಗೆ ಬರೀ ರಾಜಕೀಯ ಮಾಡೋದಿದೆ, ನಮಗೆ ಅಧಿಕಾರ ಮುಖ್ಯ ಅಂತ ತಿಳ್ಕೊಂಡ ಕೇಂದ್ರ ಸರ್ಕಾರದ ಆದೇಶ ಪಾಲನೆ ಮಾಡ್ತಾ ಇಲ್ಲ. ಅದಕ್ಕೆ ನಾವು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಬೀದಿಗಿಲ್ದ ಪಾಕಿಸ್ತಾನಿ ಜನರಿಗೆ ನೀವು ಅವ್ರಿಗೆ ವಾಪಸ್ ಕಳಿಸ್ರಂತ ನಮ್ಮ ಬೇಡಿಕೆ ನಾವು ಮತ್ತೊಮ್ಮೆ ನೆನಪು ಮಾಡಿಕೊಡುವಂಥ ಕೆಲಸ ಮಾಡ್ತಾ ಇದ್ದೀವಿ. ಮಾಡಲಿಲ್ಲ ಅಂದರೆ ಇದಕ್ಕಿಂತ ಉಗ್ರ ಹೋರಾಟ ಆಗೋದ. ಕರ್ನಾಟಕದಲ್ಲಿ ಇರುವಂಥ ಜನ ದೇಶಭಕ್ತರ, ಕರ್ನಾಟಕದಲ್ಲಿ ಇರುವಂಥ ಜನ ರಾಜಕೀಯಕ್ಕಿಂತ ದೇಶಕ್ಕೆ ಬೆಲೆ ಕೊಡುವಂಥ ಜನ ಇದ್ದಾರೆ. ಅವರು ತಿಳ್ಕೊತಾರೆ ಸಿದ್ದರಾಮಯ್ಯ ಸರ್ಕಾರ ಏನು ಮಾಡ್ತಾ ಇದೆ ಅಂತ. ನಮ್ಮ ಮುಖ್ಯಮಂತ್ರಿ ಅವ್ರ ಕೈ ಮುಗಿದು ವಿನಂತಿ ಮಾಡ್ತೇನೆ, ಇದಕ್ಕೆ ರಾಜಕೀಯ ಮಾಡಬೇಡ್ರಿ, ಇದಕ್ಕೆ ತುಷ್ಟೀಕರಣ ರಾಜಕಾರಣದ ವಿಷಯ ಮಾಡಬೇಡ್ರಿ. ನಮ್ಮ ದೇಶ ಬಗ್ಗೆ ಇರುವಂಥ ಗೌರವ, ದೇಶ ಬಗ್ಗೆ ಇರುವಂಥ ಪ್ರೀತಿ ತೋರಿಸೋದಾದ್ರೆ ಪಾಕಿಸ್ತಾನ ಜನರಿಗೆ ಬೇಗನೆ ವಾಪಸ್ ಕಳಿಸುವಂಥ ಕೆಲಸ ತಾವು ಮಾಡಬೇಕು.